ಆತ್ಮೀಯರೇ, ಬಹಳ ಮುಖ್ಯವಾಗಿ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದೇನಂತ ಹೇಳಿದ್ರೆ, ನಾಭಿ ಜರುಗುವಿಕೆಯ ಚಿಕಿತ್ಸೆ. ಏನಿದೆ ನಾಭಿ ಜರುಗುವಿಕೆ ಚಿಕಿತ್ಸೆ? ಈ ನಾಭಿ ಜರುಗಿದರೆ ಏನಾಗ್ತದೆ, ಈ ನಾಭಿ ಜರುಗೋದಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಾಭಿ ಕೇಂದ್ರ ಅಂತಕ್ಕಂಥದ್ದು ನಮ್ಮ ಪ್ರಾಣದ ನಮ್ಮ ಅಂತ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ನಾವು ತಾಯಿ ಗರ್ಭದಲ್ಲಿ ತಾಯಿಯ ವೀರ್ಯ ಮತ್ತು ಅಂಡಾಣುವಿನಿಂದ ಉತ್ಪತ್ತಿಯಾಗುವ ಮೊದಲ ಭಾಗವೇ ನಮ್ಮ ನಾಭಿ. ಈ ನಾಭಿಯಿಂದ ಮತ್ತೆ ನಮ್ಮ ಬೆನ್ನುಹುರಿಯಿಂದ ಸಂಪೂರ್ಣವಾಗಿರ್ತಕ್ಕಂಥ ಶರೀರದ ಉತ್ಪತ್ತಿಯಾಗುತ್ತೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ನಾಭಿ ಏನಾಗ್ತದೆ, ಜರುಗ್ತದೆ. ಅದು ಹೇಗೆ ಜರುಗ್ತದೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ನಾವು ಭಾರವನ್ನು ಎತ್ತೋ ಸಂದರ್ಭದಲ್ಲಿ ಆ ನಾಭಿ ಜರುಗ್ತದೆ. ಹಿಂದೆ ಹಳ್ಳಿ ಜನ ತುಂಬ ಭಾರವನ್ನು ಎತ್ತುತ್ತಾ ಇದ್ದರು. ಒಂದೊಂದು ಕ್ವಿಂಟಲ್ ಜೋಳವನ್ನು, ಒಂದೊಂದು ಕ್ವಿಂಟಲ್ ರಾಗಿಯನ್ನು ಅವರೇನು ಮಾಡ್ತಾಯಿದ್ರು, ತಲೆ ಮೇಲೆ ಹೊತ್ಕೊಂಡು ಅನಾಯಾಸವಾಗಿ ಅವರು ನಡೀತಾ ಇದ್ದರು, ನಿರಾಯಾಸವಾಗಿ ಅವರು ಓಡಾಡ್ತಾ ಇದ್ದರು. ಅದು ಹೇಗೆ ಸಾಧ್ಯ? ಅವರು ಎತ್ತೋ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಅಂತಕ್ಕಂಥ ನೀವು ಸರಿಯಾಗಿ ಗಮನಿಸಿರಬೇಕು. ಅವರು ಯಾವತ್ತೂ ತಲೆ ಮೇಲೆ ಟವಲ್ ಕಟ್ಕೊಳ್ತಾ ಇದ್ರು ರೈತರು ಹಿಂದೆ. ಆದರೆ ಏನಾದ್ರು ಭಾರ ಎತ್ತ ಟೈಮಲ್ಲಿ ಅವ್ರೇನು ಮಾಡ್ತಾಯಿದ್ರು, ಆ ತಲೆಯಲ್ಲಿರ್ತಕ್ಕಂಥ ಟಾವಲನ್ನು ಬಿಚ್ಚು ಏನು ಮಾಡ್ತಾರೆ, ಅದನ್ನು ಹೊಕ್ಕಳಿಗೆ ಕಟ್ಕೊತಾಯಿದ್ರು. ನೀವು ಗಮನಿಸಿ, ಯಾರಾದರೂ ಹಳ್ಳಿ ರೈತರಿದ್ದರೆ ಅವ್ರೇನು ಮಾಡ್ತಾರೆ, ಭಾರ ಎತ್ತ ಟೈಮಲ್ಲಿ ತಲೆಯಲ್ಲಿರ್ತಕ್ಕಂಥ ಟವಲ್ ಬಿಚ್ಚಿಬಿಟ್ಟು ಏನು ಮಾಡ್ತಾರೆ, ನಡಕ್ಕೆ ಕಟ್ಕೊತಾರೆ ಹೊಟ್ಟೆಗೆ. ಆ ಹೊಟ್ಟೆ ಕಟ್ಕೊಳ್ಳೋದ್ರಿಂದ ಈ ಭಾಗ ಏನಾಗ್ತದೆ, ಲಾಕ್ ಆಗ್ತದೆ, ಎಲ್ಲೂ ಜರುಗಲ್ಲ ಇದು. ಅದನ್ನು ನಾವು ಹೊಟ್ಟೆ ಕಟ್ಕೊಳ್ದೇನೆ ಭಾರ ಎತ್ತಿದರೆ ನಾಭಿ ಏನಾಗುತ್ತೆ, ಜರುಗ್ತದೆ. ಅದು ಜರುಗ್ತು ಅಂದರೆ ಹಲವಾರು ಸಮಸ್ಯೆಗಳು ಬರ್ತವೆ. ಮತ್ತು ಇನ್ನು ಯಾವ ಸಂದರ್ಭದಲ್ಲಿ ನಮ್ಮ ನಾಭಿ ಜರುಗ್ತದೆ ಅಂತ ಹೇಳಿದ್ರೆ, ನಾವೆಲ್ಲೋ ಹೊರಟಿರ್ತೇವೆ, ಕಾಲು ಜಾರಿ ಬೀಳ್ತವೆ. ಕಾಲು ಜಾರಿ ಬಿದ್ದಾಗ ನಮಗೇನಾಗ್ತದೆ, ಒಂದು ಕಡೆ ಏಟಾಗ್ತದೆ. ಆ ಕಾಲು ಜಾರಿ ಬಿದ್ದಾಗ ಆವಾಗಲೂ ಕೂಡ ನಮ್ಮ ನಾಭಿ ಜರುಗ್ತದೆ. ಆ ನಾಭಿ ಜರುಗಿದ ಮೇಲೆ ಹಲವಾರು ಸಮಸ್ಯೆಗಳು ನಮಗೆ ಉಂಟಾಗ್ತವೆ. ಕೆಲವರು ಜನ ಏನು ತಿಳ್ಕೊತಾರೆ ಅಂತ ಹೇಳಿದ್ರೆ, ಅವನು ಬಿದ್ದಿರ್ತಕ್ಕಂಥ ಜಾಗ ಸರಿ ಇಲ್ಲ. ನಮ್ಮ ಮೂಢನಂಬಿಕೆಗಳಿಗೆ ಪಾರವೇ ಇಲ್ಲ, ಅಷ್ಟೊಂದು ಮೂಢನಂಬಿಕೆಗಳು ತುಂಬಿಕೊಂಡಿದ್ದಾರೆ ನಮಗೆ. ಅಲ್ಲಿ ನಾಭಿ ಜರುಗಿರ್ತದೆ, ನಾವೇನು ಮಾಡ್ತೇವೆ, ಆ ಜಾಗ ಚೆನ್ನಾಗಿಲ್ಲ ಅಂತ ನಾವು ದೂಷಣೆ ಮಾಡ್ತೇವೆ. ಆ ಜಾಗವನ್ನು ದೂಷಣೆ ಮಾಡೋದಕ್ಕಿಂತ ನಾವು ಬಿದ್ದಾಗ ನಮ್ಮ ನಾಭಿ ಜರುಗಿದೆ ಅಂತ ನಾವು ತಿಳ್ಕೊಳ್ಳೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮಲಕ್ಕೆ. ಎಲ್ಲ ನೆಲ ಒಂದೇ, ಕೆಟ್ಟ ನೆಲ ಒಳ್ಳೆ ನೆಲ ಅಂತ ಯಾವುದೂ ಇಲ್ಲ. ಹಾಗಾಗಿ ಆ ನೆಲವನ್ನು ದೂಷಣೆ ಮಾಡೋದಕ್ಕಿಂತ ಆ ಬಿದ್ದಾಗ ಏನಾಯಿತು ನಮ್ಮ ಶರೀರದಲ್ಲಿ ಅಂತಕ್ಕಂಥ ನಾವು ಸರಿಯಾಗಿ ಗಮನಿಸಬೇಕು. ಅಲ್ಲಿ ಬಿದ್ದ ತಕ್ಷಣ ನೋಡಿ, ಅವನಿಗೆ ಒಂದಲ್ಲ ಒಂದು ಕಾಯಿಲೆಗಳು, ಒಂದಲ್ಲ ಒಂದು ತೊಂದರೆಗಳು ಬರ್ತಾನೇ ಇದ್ದಾವೆ. ಆ ಜಾಗ ಸರಿ ಇಲ್ಲ, ಅದು ಹಂಗಾಗಿದೆ. ಅಲ್ಲಿ ಏನು ಮಾಡಿದ್ದಾರೆ, ವಾಮಾಚಾರ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಏನೂ ಮಾಡಲಿಕ್ಕಾಗಲ್ಲ. ಹಾಗೇನಾದರೂ ವಾಮಾಚಾರ ಮಾಡಿ ಏನಾದರೂ ಕೆಟ್ಟದ್ದು ಮಾಡೋಂಗಿದ್ರೆ, ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ಇದೆಯಲ್ಲ, ಅಲ್ಲಿ ವಾಮಾಚಾರ ಮಾಡಿಸಿ ಹಾಕಿದರೆ ಅಲ್ಲಿ ಯಾವುದೂ ಗಡಿ ಸಮಸ್ಯೆಗಳೇ ಇರಲ್ಲ. ಹಾಗೇನಾದರೂ ನಾವು ವಶೀಕರಣವನ್ನು ಮಾಡ್ಕೊಳ್ಳೋದು, ಹಾಗೇನಾದರೂ ನಾವು ಎಲ್ಲರನ್ನೂ ಕಂಟ್ರೋಲಿಗೆ ತೆಗೆದುಕೊಳ್ಳೋದು ಏನಾದರೂ ಇದ್ದಿದ್ದರೆ, ಆಗಿನ ಕಾಲದಲ್ಲೇ ಬ್ರಿಟಿಷರು ಬಂದಾಗ ಅವ್ರಿಗೆ ವಶೀಕರಣ ಮಾಡ್ಕೊಂಡು ಬಿಡ್ಬೋದಾಗಿತ್ತಲ್ಲ, ನಾವು ಅವ್ರನ್ನ ತಮ್ಮ ದೇಶಕ್ಕೆ ಕಳಿಸ್ಬೋದಾಗಿತ್ತಲ್ಲ, ಅಥವಾ ಅವ್ರನ್ನೆಲ್ಲೇ ಇರಿಸ್ಕೊಂಡು ಅವ್ರ ಕೈಯಲ್ಲಿ ನಾವು ಏನು ಬೇಕಾದ ಕೆಲಸ ಮಾಡಿಸ್ಕೋಬೋದಾಗಿತ್ತಲ್ಲ. ಈ ಥರದ್ದೆಲ್ಲ ಪೊಳ್ಳು ವಿದ್ಯೆಗಳನ್ನು ನಂಬತಕ್ಕಂಥವ್ರು ನಾವು ಆಗಬಾರ್ದು. ನಾವೆಲ್ಲ ವಿಶ್ವಯೋಗಿಗಳಾಗಬೇಕು. ಜಗತ್ತಿನ ಸಂಪೂರ್ಣವಾಗಿರ್ತಕ್ಕಂಥ ವಿಜ್ಞಾನವನ್ನು ತಿಳ್ಕೊಂಡು ನಾವು ಬದುಕಬೇಕು. ಹಾಗಾಗಿ ಆ ಜಾಗ ಸರಿ ಇಲ್ಲ, ಈ ಜಾಗ ಸರಿ ಇಲ್ಲ, ಅದು ವಾಮಾಚಾರ, ಅದೇನೇನು ವಾಮಾಚಾರ ಅದು ಇದು ಅಂತಾರಲ್ಲ. ನಾವಂತೂ ಹೊಟ್ಟೆ ಹಸಿವಾದಾಗ ದಾರಿ ಎಲ್ಲಿ ಸಿಕ್ಕರೂ ಅದನ್ನ ತಿಂದೇ ಬದುಕಿದ್ದೇವೆ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ಅದು ಇದು ಗೊಂಬೆ ಮಾಡಿ ಅದಕ್ಕೆ ನಿಂಬೆಹಣ್ಣಿಟ್ಟು ಅದಕ್ಕೆ ಅನ್ನ ಸುರಿದು ಅದು ಏನೇನೇನೇನೋ ಮಾಡ್ತಿದ್ರು. ಅದು ಅನ್ನ ಸುರಿದು ಅದನ್ನ ಗಲೀಜು ಮಾಡಿದ್ರೆ ಅದನ್ನ ತಿಂತಾ ಇರಲಿಲ್ಲ. ಇದಕ್ಕೆ ಅಂದರೆ ಅದರಲ್ಲಿ ಕುಂಕುಮ ಅದೆಲ್ಲ ಮಿಕ್ಸ್ ಮಾಡಿರ್ತಿದ್ರು. ನಿಂಬೆಹಣ್ಣು ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಾವೇನು ಮಾಡ್ಕೊಂಡಿದ್ದೆ, ವಾಮಾಚಾರ ಮಾಡಿರ್ತಕ್ಕಂಥ ನಿಂಬೆಹಣ್ಣು ತಿಂದು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದು ಬದುಕಿದ್ವಿ. ಯಾಕೆಂದರೆ ಅದರಲ್ಲಿ ಏನೂ ಇಲ್ಲ ಅಂತಕ್ಕಂಥ ಒಂದು ಸಾತ್ವಿಕ ಪರಿಕಲ್ಪನೆ ನಮಗೆ ಯಾವಾಗ ಬರ್ತದಲ್ಲ, ಆವಾಗ ನಾವು ಜೀವನದಲ್ಲಿ ಆನಂದವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಾವ ವಾಮಾಚಾರ ಅದು ಜಾಗ ಸರಿ ಇಲ್ಲ, ಆ ಸಮಯ ಸರಿ ಇಲ್ಲ, ಈ ಸಮಯ ಸರಿ ಇಲ್ಲ, ಯಾವ ಸಮಯ ಸರಿ ಇಲ್ಲ ಅಂತಿಲ್ಲ. ನಾವು ಒಳ್ಳೆಯ ಸಮಯವನ್ನು ಹುಡುಕೋದಕ್ಕಿಂತ ಒಳ್ಳೆಯ ವ್ಯಕ್ತಿಗಳನ್ನು ಹುಡುಕಬೇಕು. ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ಸಮಯವನ್ನು ತರ್ತಾರೆ ಹೊರತು ಒಳ್ಳೆಯ ಸಮಯ ಒಳ್ಳೆಯ ವ್ಯಕ್ತಿಗಳನ್ನು ತರಲಿಕ್ಕಾಗಲ್ಲ.
ಹಾಗಾಗಿ ಒಳ್ಳೆಯ ವ್ಯಕ್ತಿಗಳ ಸಹವಾಸವನ್ನು ಮಾಡಬೇಕು. ಅದಕ್ಕೆ ಸಜ್ಜನರ ಸಹವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಆ ಸಂಘವದು ಬೇಡವಯ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಸಜ್ಜನರ ಸಂಘದಲ್ಲಿರಬೇಕು, ಶರಣರ ಸಂಘದಲ್ಲಿರಬೇಕು, ಸತ್ಪುರುಷರ ಸಂಘದಲ್ಲಿರಬೇಕು. ಅಂದಾಗ ಎಲ್ಲವೂ ಒಳ್ಳೆಯದಾಗ್ತದೆ, ಎಲ್ಲವೂ ಮಂಗಲಮಯ ಆಗ್ತದೆ. ನಾವೇನು ಮಾಡ್ತೀವಿ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಆ ಸಮಯ ಸರಿಯಿಲ್ಲ, ಆ ವಾರ ಸರಿಯಿಲ್ಲ, ಈ ವಾರ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೀವನವನ್ನು ಬಹಳ 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 ಕಂದಾಚಾರದ ಕಡೆಗೆ, ಮೌಢ್ಯತೆಯ ಕಡೆಗೆ ನಾವೇನು ಮಾಡಿದ್ದೀವಿ, ಮೌಢ್ಯತೆಯ ಮೊಳೆಯನ್ನು ಹೊಡ್ಕೊಂಡು ಬದುಕ್ತಾ ಇದ್ದೇವೆ. ಆ ಮೌಢ್ಯತೆಯ ಮೊಳೆಯನ್ನು ಕಿತ್ತು ಬದುಕಬೇಕು. ಅಂದಾಗ ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಅದಕ್ಕೆ ನಾನೇನು ಹೇಳ್ತಾ ಇದ್ದೆ, ಆ ಜಾಗ ಸರಿಯಿಲ್ಲ ಅಂತ ದೂಷಣೆ ಮಾಡೋದಕ್ಕಿಂತ ನಾಭಿ ಜರುಗಿರ್ತದೆ, ಆ ನಾಭಿಯನ್ನು ನಾವು ಸೆಟ್ ಮಾಡ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಹಾಗಾಗಿ ಆ ನಾಭಿಯನ್ನು ಸೆಟ್ ಮಾಡಲಿಕ್ಕಾಗಿಯೇ ಹಲವಾರು ಆಸನಗಳಿದ್ದಾವೆ. ಆ ಆಸನಗಳನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ನಾಭಿ ಏನಾಗ್ತದೆ, ಮತ್ತು ರೀಸೆಟ್ಟಿಂಗ್ ಆಗುತ್ತೆ. ನಿಮಗೆ ನಾಭಿ ರೀಸೆಟ್ಟಿಂಗ್ ಆಯಿತು ಅಂತ ಹೇಳಿದ್ರೆ ಹಲವಾರು ಕಾಯಿಲೆಗಳು ನಿಮ್ಮಲ್ಲಿ ವಾಸಿಯಾಗ್ತವೆ. ಹಾಗಾಗಿ ಆ ನಾಭಿಯನ್ನು ರೀಸೆಟ್ಟಿಂಗ್ ಮಾಡ್ಕೊಳ್ಳಿಕ್ಕಾಗಿ ನಾವೇನು ಮಾಡಬೇಕು, ಯಾವೆಲ್ಲ ಆಸನಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ನಾಭಿಯನ್ನು ರೀಸೆಟ್ಟಿಂಗ್ ಮಾಡ್ಕೊಳ್ಳಿಕ್ಕಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ವಜ್ರಾಸನದಲ್ಲಿ ಕುತ್ಕೋಬೇಕು. ಈ ರೀತಿ ವಜ್ರಾಸನ, ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು. ಈಗ ವಜ್ರಾಸನದಿಂದ ನಿಧಾನವಾಗಿ ಹಿಂದೆ ಹೋಗ್ಬೇಕು. ಇದಕ್ಕೆ ಸೂಕ್ತ ವಜ್ರಾಸನ ಅಂತ ಕರೀತಾರೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಧಾನವಾಗಿ ಕೈಗಳನ್ನು ಈ ರೀತಿ ಜರುಗಿಸ್ಬೇಕು, ತಲೆ ಹಚ್ಚಬೇಕು, ಆಮೇಲೆ ಬೆನ್ನು ಸ್ಪರ್ಶ ಮಾಡಬೇಕು, ಕೈಗಳನ್ನು ಮೇಲೆ ತೆಗೆದುಕೊಂಡು ಹೋಗ್ಬೇಕು. ಇದಕ್ಕೆ ಸೂಕ್ತ ವಜ್ರಾಸನ ಅಂತ ಕರೀತಾರೆ. ಈ ಥರ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಏನಾಗುತ್ತೆ, ಹಗುರವಾಗ್ತಾ ಬರ್ತದೆ. ಕೆಲವು ಜನರಿಗೆ ಪ್ರಸಾದ ಮಾಡಿದ ನಂತರ ಏನಾಗ್ತಾ ಇರ್ತದೆ ಅಂತ ಹೇಳಿದ್ರೆ, ಗ್ಯಾಸ್ ಆಗ್ತಾ ಇರ್ತದೆ, ಹೊಟ್ಟೆ ಹೆವಿ ಅನ್ನಿಸ್ತಾ ಇರ್ತದೆ, ಹೊಟ್ಟೆ ಭಾರ ಅನ್ನಿಸ್ತಾ ಇರ್ತದೆ. ಅವರು ಈ ಆಸನವನ್ನು ಮಾಡೋದ್ರಿಂದ ನಾಭಿ ಏನಾಗ್ತದೆ, ಕ್ರಿಯಾಶೀಲವಾಗ್ತಾ ಬರ್ತದೆ. ವಾಪಸ್ ಬನ್ನಿ. ಮತ್ತೊಮ್ಮೆ ಹಲವಾರು ಜನರಿಗೆ ಮುಟ್ಟಿನ ಸಮಸ್ಯೆ ಇರ್ತದೆ. ಹೆಣ್ಮಕ್ಳಿಗೆ ಬಿಳಿ ಮುಟ್ಟಾಗೋದು, ಅದ್ರ ಜೊತೆಗೆ ಮುಟ್ಟಾದ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರೋದು, ಗರ್ಭಕೋಶದಲ್ಲಿ ಗುಳ್ಳೆಗಳಾಗೋದು, ಗರ್ಭಕೋಶ ತನ್ನ ಜಾಗದಿಂದ ಬೇರೆ ಭಾಗಕ್ಕೆ ಸರಿಯೋದು, ಅದಕ್ಕೆ ಯೂಟ್ರಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಈ ಆಸನದಲ್ಲಿ. ನಾಭಿ ಕೂಡ ಮತ್ತೆ ರೀಸೆಟ್ಟಿಂಗ್ ಆಗ್ತಾ ಬರ್ತದೆ. ಈ ರೀತಿ ಮಲ್ಕೋಬೇಕು. ಮಲ್ಕೊಂಡಾಗ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡಿರ್ಬೇಕು. ಈ ಒಂದು ಆಸನವನ್ನು ಕನಿಷ್ಠ ಪಕ್ಷ 1 ರಿಂದ 5 ನಿಮಿಷದವರೆಗೂ ನೀವು ಅಭ್ಯಾಸ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಆಸನ ಯಾವ ಆಸನ ಅಂತ ಹೇಳಿದ್ರೆ, ಈ ರೀತಿ ಹೊಟ್ಟೆ ಮೇಲೆ ಮಲ್ಕೋಬೇಕು. ಹೊಟ್ಟೆ ಮೇಲೆ ಮಲ್ಕೊಂಡು 2 ಕೈಗಳನ್ನು ನಿಮ್ಮ ಎದೆಯ ಅಕ್ಕಪಕ್ಕ ಇಟ್ಕೋಬೇಕು. ನಿಧಾನ ಉಸಿರು ತೆಗೆದುಕೊಳ್ತಾ ಮೇಲೆತ್ತಬೇಕು. ಹೊಟ್ಟೆ ಭಾಗವನ್ನು ಗಮನಿಸ್ತಾ ನಿಧಾನವಾಗಿ ಕೆಳಗಡೆ ಬರಬೇಕು. ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು. ಹೊಟ್ಟೆಯನ್ನು ಗಮನಿಸ್ತಾ ಹೋಗಿ. ನೋಡಿ ಇಲ್ಲಿ ಹೊಟ್ಟೆ ಹೇಗೆ ಸ್ಟ್ರೆಚ್ ಆಗಿದೆ ನೋಡಿ ಪೂರ್ತಿಯಾಗಿ. ಈಗ ನಿಧಾನವಾಗಿ ಎಡಗಡೆ ತಿರುಗಬೇಕು, ಮತ್ತೆ ಬಲಗಡೆ ತಿರುಗಬೇಕು. ಇದಕ್ಕೆ ತೀರ್ಯಕ ಭುಜಂಗಾಸನ ಅಂತ ಕರೀತಾರೆ. ಉಸಿರಾಟದ ಕ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವಾಗ ನೀವು ಮಧ್ಯದಲ್ಲಿ ಇರ್ತೀರ ಸಾಮಾನ್ಯ ಶ್ವಾಸ, ಯಾವಾಗ ಎಡಗಡೆ ತಿರುಗ್ತೀರ ಅವಾಗ ಸಂಪೂರ್ಣ ಉಸಿರನ್ನ ಬಿಡಬೇಕು. ಎಡಗಡೆ ತಿರುಗಿದಾಗ ಬಲಗಡೆ ಹಿಂಬಡಿ ನೋಡಬೇಕು. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಸಾಮಾನ್ಯ ಸ್ಥಿತಿಗೆ ಬರಬೇಕು. ಮತ್ತೆ ಉಸಿರನ್ನು ಬಿಡ್ತಾ ಬಲಗಡೆ ತಿರುಗಿ ಎಡಗಡೆ ಹಿಂಬಡಿಯನ್ನು ನೋಡಬೇಕು.
ಈ ರೀತಿಯಾಗಿ ಒಂದು 10 ಬಾರಿ ನಿಧಾನವಾಗಿ ಮಾಡಬೇಕು. ನಿಧಾನವಾಗಿ ಮತ್ತೆ ಕೆಳಗಡೆ ಬರಬೇಕು. ಮೊದಲು ಒಂದು 10 ಬಾರಿ ಭುಜಂಗಾಸನ ಮಾಡಬೇಕು. 1, ವಾಪಸ್ 2, ವಾಪಸ್ 3, ವಾಪಸ್. ಹೀಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. 4, ವಾಪಸ್ 5. ಹೀಗೆ ನಿಧಾನವಾಗಿ ಮಾಡ್ತಾ ಹೋಗ್ಬೇಕು. ಆಸನಗಳನ್ನ ಎಷ್ಟು ನಿಧಾನವಾಗಿ ಮಾಡ್ತೀರೋ ಅಷ್ಟದು ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತದೆ. ಈ 10 ಬಾರಿ ಆದಮೇಲೆ ಏನು ಮಾಡಬೇಕು? ತೀರ್ಯಕ ಭುಜಂಗಾಸನ. ಎಡಕ್ಕೊಂದು ಸರಿ, ವಾಪಸ್. ಮತ್ತು ಅದೇ ರೀತಿ ಬಲಕ್ಕೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ತಿರುಗಿಸಿ, ಮತ್ತು ಉಸಿರು ತೆಗೆದುಕೊಳ್ತಾ ಸೆಂಟರ್, ಉಸಿರು ಬಿಡ್ತಾ ಕೆಳಗೆ. ಮೊದಲು ಭುಜಂಗಾಸನದ ನಂತರ ಈ ತೀರ್ಯಕ ಭುಜಂಗಾಸನ ಅಭ್ಯಾಸ ಮಾಡಬೇಕು. ಹೀಗೆ ಇದಕ್ಕೇನಂತ ಕರೀತಾರೆ? ಭುಜಂಗಾಸನ, ತೀರ್ಯಕ ಭುಜಂಗಾಸನ ಅಂತ ಕರೀತಾರೆ. ಇದಾದಮೇಲೆ ನೆಕ್ಸ್ಟ್ ಆಸನ ಶಲಭಾಸನ. ಗದ್ದವನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು. 2 ಕೈಗಳನ್ನು ಮುಷ್ಟಿ ಮಾಡಬೇಕು. ತೊಡೆ ಕೆಳಗಡೆ ಇಟ್ಕೋಬೇಕು. ದೀರ್ಘ ಉಸಿರು ತೆಗೆದುಕೊಳ್ತಾ ಕಾಲ ಮೇಲೆ ಎತ್ತಬೇಕು. ಕಾಲನ್ನು ಅಲ್ಲಿ ನಿಲ್ಲಿಸಿ ನಾರ್ಮಲ್ ಆಗಿ ಉಸಿರಾಡಬೇಕು. ಉಸಿರು ಬಿಡ್ತಾ ಕೆಳಗೆ, ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇದಕ್ಕೆ ಶಲಭಾಸನ ಅಂತ ಕರೀತಾರೆ. ಈ ಶಲಭಾಸನದ ಮತ್ತೊಂದು ವೇರಿಯೇಷನ್. 2 ಕೈಗಳ ಮುಂದೆ, ಎಡಗಾಲು ಮತ್ತು ಬಲಗೈಯನ್ನು ಮೇಲೆತ್ತಬೇಕು. ವಾಪಸ್. ಈಗ ಬಲಗಾಲು ಮತ್ತು ಎಡಗೈ. ವಾಪಸ್. ಹೀಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಎತ್ತಬೇಕು. ಮೇಲೆ ಹೋಲ್ಡ್ ಮಾಡಿದಾಗ ನೀವೇನು ಮಾಡಬೇಕು? ದೀರ್ಘವಾಗಿ ಉಸಿರಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಗಮನ ನಾಭಿ ಕೇಂದ್ರದ ಮೇಲೆ ಇರಬೇಕು. ಉಸಿರು ಬಿಡ್ತಾ ಕೆಳಗೆ. ಇನ್ನೊಮ್ಮೆ ಉಸಿರು ತೆಗೆದುಕೊಳ್ತಾ ಮೇಲೆ, ಎಕ್ಸೈಲ್. ಮತ್ತೊಮ್ಮೆ ವಾಪಸ್. ಒಂದು ಬಾರಿ ಎತ್ತಿದಾಗ ಕನಿಷ್ಠ ಪಕ್ಷ 5 ಬಾರಿ ದೀರ್ಘವಾಗಿ ಉಸಿರಾಟ ಮಾಡಬೇಕು. ಇದಾದಮೇಲೆ 2 ಕೈ ಮತ್ತು 2 ಕಾಲು. ಕಾಲು ಜೋಡಿಸ್ಕೊಳ್ಳಿ. ಕೈ ಮೇಲೆತ್ತಿ, ಕಾಲು ಮೇಲೆತ್ತಿ.
ಎಕ್ಸೈಲ್, ವಿಶ್ರಾಂತಿ. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ಇದಾದಮೇಲೆ ಮುಖ್ಯವಾಗಿ ಶಲಭಾಸನದ ಇನ್ನೊಂದು ವೇರಿಯೇಷನ್. ನಿಧಾನವಾಗಿ ಎರಡೂ ಕೈಗಳನ್ನು ಹಿಂದೆ ತೆಗೆದುಕೊಂಡು ಬನ್ನಿ. ಕಾಲು ಜೋಡಿಸಿ ಉಸಿರು ತೆಗೆದುಕೊಳ್ತಾ ಎದೆ ಕಾಲು ಮೇಲೆತ್ತಬೇಕು. ವಾಪಸ್ ಉಸಿರು ತೆಗೆದುಕೊಳ್ತಾ ಮೇಲೆ ರಿಲ್ಯಾಕ್ಸ್. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ಇದಾದಮೇಲೆ ನಿಮ್ಮ ಎರಡು ಕೈಗಳನ್ನು ಈ ರೀತಿ ಗದ್ದಕ್ಕೆ ಸ್ಪರ್ಶ ಮಾಡಿಕೊಂಡು ಈ ರೀತಿ ನಿಧಾನ ಮಾಡಬೇಕು. 20 ಬಾರಿ ಈ ರೀತಿ ಮಾಡಿದ್ಮೇಲೆ ಎರಡು ಕಾಲುಗಳಿಂದ ಉಸಿರು ಬಿಡುತ್ತಾ ಮೇಲೆ, ಉಸಿರು ಬಿಟ್ಟು ತೆಗೆದುಕೊಳ್ತಾ ಕೆಳಗೆ. ರಿಲ್ಯಾಕ್ಸ್. ಹೀಗೆ ಈ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು. ಇವೆಲ್ಲ ಆಸನಗಳ ಮುಗಿದ ಮೇಲೆ ಬಹಳ ಮುಖ್ಯವಾಗಿ ನೀವು ಮಕರಾಸನ ಅಭ್ಯಾಸ ಮಾಡಲೇಬೇಕು. ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆ, ಮಲಬದ್ಧತೆಗೆ ಎಂಥ ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ಮಲ ವಿಸರ್ಜನೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮಕರಾಸನ ಮಾಡಿದ್ರೆ ನಿಮ್ಮ ಹೊಟ್ಟೆ ಸ್ವಚ್ಛ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಇವತ್ತು ಮಾಡಿ ನೋಡಿ, ಇವತ್ತೇ ನಿಮಗೆ ರಿಸಲ್ಟ್. ಬೆಳಗ್ಗೆ ಎದ್ದು ಟಾಯ್ಲೆಟ್ ಹೋಗ್ಲಿಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. 1 ಅವರ್ 2 ಅವರ್ ಆದರೂ ಕೂಡ ಅವ್ರದ್ದು ಸ್ವಚ್ಛ ಆಗ್ತಾ ಇರೋದೇ ಇಲ್ಲ ಹೊಟ್ಟೆ. ಅವ್ರೇನು ಮಾಡೋದು, ಜಸ್ಟ್ ಈ ರೀತಿ ಹೊಟ್ಟೆ ಮೇಲೆ ಭಾರ ಹಾಕಿ ಈ ರೀತಿ ಮಲ್ಕೊಂಬಿಡೋದು. ಈ ರೀತಿ ಒಂದು 5 ನಿಮಿಷ ಮಲಗಿದರೆ ಸಾಕು, ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ. ಇದು ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡುತ್ತದೆ. ಅದರ ಜೊತೆಗೆ ನಿಮ್ಮ ನಾಭಿ ಕೇಂದ್ರವನ್ನು ರೀಸೆಟ್ಟಿಂಗ್ ಮಾಡಲಿಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ದೀರ್ಘವಾಗಿ ಉಸಿರಾಡ್ತಾ ನಿಮ್ಮ ನಾಭಿ ಕೇಂದ್ರವನ್ನು ಗಮನಿಸ್ತಾ ಹೋಗಿ. ಇದಕ್ಕೆ ವಪೆ ಉಸಿರಾಟ ಅಂತ ಕರೀತಾರೆ. ಮೊಸಳೆ ಇದೇ ರೀತಿ ಮಲಗೋದ್ರಿಂದ ಶ್ವಾಸ ದೀರ್ಘವಾಗಿರ್ತದೆ. ಮೊಸಳೆದು ಅದಕ್ಕೆ ಮೊಸಳೆ 500 ವರ್ಷದಕ್ಕಿಂತ ಹೆಚ್ಚು ಬದುಕ್ತಾ ಇರತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಳ್ತದೆ. ಯಾಕೆ ಅಂತ ಹೇಳಿದರೆ, ಮೊಸಳೆ 1 ನಿಮಿಷಕ್ಕೆ ಕೇವಲ 5 ಬಾರಿ ಉಸಿರಾಟವನ್ನು ಮಾಡ್ತದೆ. ಅದೇ ರೀತಿ ನಾವು ಕೂಡ ಈ ಆಸನವನ್ನು ಮಾಡೋದ್ರಿಂದ ನಮ್ಮ ಶ್ವಾಸ ಪ್ರಶ್ವಾಸವು ಕೂಡ ನಿಧಾನವಾಗ್ತಾ ಬರ್ತದೆ. ನಮಗೆ ಆಯಸ್ಸು ಆರೋಗ್ಯ ಸಂಪೂರ್ಣವಾಗಿ ಸಿಗಬೇಕು ಅಂತ ಹೇಳಿದರೆ ಈ ಮಕರಾಸನವನ್ನು ಅಭ್ಯಾಸ ಮಾಡಬೇಕು. ಇದು ಬೆಳಗ್ಗೆ ಎದ್ದು ಎಲ್ಲ ಆಸನಗಳನ್ನು ಮಾಡಿದ ಮೇಲೆ ಕೊನೆಯದಾಗಿ ಈ ಆಸನವನ್ನು ಮಾಡ್ತಕ್ಕಂಥದ್ದು. ಲಾಸ್ಟ್ ಈ ರೀತಿ ದೀರ್ಘ ಶ್ವಾಸ ಪ್ರಶ್ವಾಸವನ್ನು ಮಾಡ್ತಾ ಹೋಗಬೇಕು. ಎದೆ ಭಾಗ ಮೇಲೆ, ಹೊಟ್ಟೆ ಭಾಗ ಮಾತ್ರ ನೆಲಕ್ಕೆ ಸ್ಪರ್ಶವಾಗಿರಬೇಕು. ನಿಧಾನವಾಗಿ 2 ಕಾಲುಗಳನ್ನು ಜೋಡಿಸ್ಕೊಳ್ಳಿ. ನಾಭಿ ಕೇಂದ್ರವನ್ನು ಗಮನಿಸ್ತಾ 2 ಕೈಗಳನ್ನು ಅಗಲ ಮಾಡಿ ದೀರ್ಘವಾಗಿ ಶ್ವಾಸ ಪ್ರಶ್ವಾಸ. ನಿಧಾನಕ್ಕೆ ಬದಲಾಯಿಸಿ. ಈ ರೀತಿ ಒಂದು 5 ನಿಮಿಷ ವಿಶ್ರಾಂತಿ ಮಾಡಿದ್ಮೇಲೆ ನಿಧಾನವಾಗಿ ನೀವೇನು ಮಾಡಬೇಕು, ಒಂದು ಕಡೆ ತಿರುಗಿ ಬೆನ್ನ ಮೇಲೆ ಮಲ್ಕೋಬೇಕು. ಬೆನ್ನ ಮೇಲೆ ಮಲ್ಕೊಂಡ್ಮೇಲೆ 2 ಕಾಲುಗಳನ್ನ ಅಗಲ ಮಾಡ್ಕೊಳ್ಳಿ. 2 ಕೈಗಳನ್ನು
ಹೊಟ್ಟೆ ಮೇಲೆ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಬೇಕು. ಹೊಟ್ಟೆ ಮೇಲೆ ಭಾರವನ್ನು ಹಾಕಬೇಕು 2 ಕೈಗಳಿಂದ. ನೋಡಿ, ಹೊಟ್ಟೆ ಚಲನೆ ಆಗ್ತದೆ. ಉಸಿರು ತೆಗೆದುಕೊಂಡಾಗ ಮೇಲೆ ಬರ್ತದೆ, ಉಸಿರು ಬಿಟ್ಟಾಗ ಒಳಗಡೆ ಬರ್ತದೆ. ಈ ರೀತಿ ನಾಭಿ ಮೂಮೆಂಟ್ ಆದರೆ ನೇವಲ್ ಸೆಟ್ಟಿಂಗ್ ಆಗ್ತಾ ಇದೆ ಅಂತ ಅರ್ಥ. ಕೆಲವು ಜನರಿಗೆ ಉಸಿರು ತೆಗೆದುಕೊಂಡಾಗ ಎದೆ ಮೂಮೆಂಟ್ ಆಗ್ತಾ ಇರ್ತದೆ. ಎದೆ ಮೂಮೆಂಟ್ ಆಗಬಾರ್ದು, ಹೊಟ್ಟೆ ಮೂಮೆಂಟ್ ಆಗಬೇಕು. ಈ ರೀತಿ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಬೇಕು. ಇದಾದಮೇಲೆ ನಿಧಾನವಾಗಿ ಬಲಗಡೆ ತಿರುಗಿ ನೇರ ಕುತ್ಕೊಳ್ಳಿ. ಕಣ್ಣುಗಳು ಸಂಪೂರ್ಣ ಮುಚ್ಕೊಂಡಿರಲಿ. ಕೈಗಳನ್ನು ಜೋರಾಗಿ ಉಜ್ಜಬೇಕು. ಬಿಸಿಯನ್ನು ಕಣ್ಣಿಗೆ ಸ್ಪರ್ಶ ಮಾಡಬೇಕು. ಕೈಗಳ ದರ್ಶನವನ್ನು ಮಾಡ್ತಾ ಕಣ್ಣುಗಳನ್ನು ನಿಧಾನ ತೆರಿಬೇಕು. ಈ ಆಸನಗಳಿಂದ ನಿಮ್ಮ ನಾಭಿ ಸೆಟ್ ಆಗುತ್ತೆ. ಈ ನಾಭಿಯನ್ನು ರೀಸೆಟ್ಟಿಂಗ್ ಮಾಡ್ಕೊಳ್ಳಿಕ್ಕಾಗಿ ಒಂದು ಎಕ್ಯುಪ್ರೆಷರ್ ಪಾಯಿಂಟ್ ಹೇಳ್ಕೊಡ್ತೇನೆ ನಿಮಗೆ. ಎಲ್ಲಿ ಅಂತ ಹೇಳಿದ್ರೆ ಈ ಭಾಗ ಇಲ್ಲಿದೆಯಲ್ಲ, ಈ ಭಾಗ, ಈ ಸಂಪೂರ್ಣವಾಗಿರ್ತಕ್ಕಂಥ ಈ ಭಾಗವನ್ನು ಈ ರೀತಿ ಮಸಾಜ್ ಮಾಡ್ಕೋಬೇಕು. ನಿಂತ್ಕೊಂಡು ಈ ರೀತಿ ಬೇರೆಯವ್ರ ಕಡೆಯಿಂದ ಮಸಾಜ್ ಮಾಡಿಸ್ಕೋಬೇಕು. ಈ ರೀತಿ ಇಲ್ಲಿ ಪೂರ್ತಿಯಾಗಿ ಇಲ್ಲಿ ಪ್ರೆಸ್ ಮಾಡಿದ್ರೆ ನೋವು ಬರ್ತಾ ಇರ್ತದೆ. ನಾಭಿ ಜರುಗಿದ್ರೆ ಚೆನ್ನಾಗಿ ಇಲ್ಲಿ ಪ್ರೆಸ್ ಮಾಡ್ತಾ ಇರಬೇಕು. ನಮ್ಮ ಹಳ್ಳಿಗಳಲ್ಲಿ ಇದಕ್ಕೆ ಬಟ್ಟಿ ಗಂಟು ತಿಕ್ಕೋದು ಅಂತ ಕರೀತಾರೆ. ಬಟ್ಟಿ ಜರುಗಿದೆ ನಿಮಗೆ ಅಂತ ಕರೀತಾರೆ. ಅದಕ್ಕೆ ಅದು ಎಷ್ಟು ವೈಜ್ಞಾನಿಕವಾಗಿದೆ ಅಂತ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ರಿಸರ್ಚ್ ಮಾಡ್ತಾಯಿದೆ ನಮ್ಮ ಶ್ರೀಗಂಗಾ ನಿಸರ್ಗ ಚಿಕಿತ್ಸಾ ಮತ್ತು ಆಯುರ್ವೇದ ಸಂಶೋಧನಾ ಕೇಂದ್ರದಲ್ಲಿ. ಪ್ರತಿನಿತ್ಯವೂ ಕೂಡ ನಾವು ಇದೇ ರಿಸರ್ಚ್ ಮಾಡ್ತಾನೇ ಇದೆ. ಈ ರಿಸರ್ಚ್ನಲ್ಲಿ ಬಂದಿರತಕ್ಕಂಥ ರಿಸಲ್ಟನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ಆದರೆ ಅದನ್ನು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಮತ್ತೆ ಈಗ ರಿಸರ್ಚ್ ಮಾಡ್ತಾಯಿದ್ದೀವಿ. ಹಾಗಾಗಿ ಪ್ರೂಫ್ ಮೂಲಕ ನಾವೆಲ್ಲವನ್ನು ಕಂಡುಕೊಳ್ಬೇಕಲ್ವ. ಹೀಗೆ ಈ ರೀತಿ ಪ್ರೆಷರ್ ಮಾಡ್ತಾ ಹೋಗ್ಬೇಕು. ನಮ್ಮೂರಲ್ಲಿ ಮುದುಕಪ್ಪಜ್ಜ ಅಂತ ಇದ್ದ. ಅವ ಈ ಒಂದು ಬಟ್ಟೆ ತಿಕ್ಕದಲ್ಲಿ ಬಹಳ ಒಂದು ನಿಪುಣ ಅಜ್ಜ. ಏನಂತೇಳಿದ್ರೆ ಈ ಥರ ಪ್ರೆಸ್ ಮಾಡಿದರೆ ಸಾಕು, ಅವ್ರಿಗೆ ಬಟ್ಟೆ ಗಂಟು ಜರುಗಿರೋದು ಎಲ್ಲ ಸಂಪೂರ್ಣವಾಗಿ ಏನೇ ಸಮಸ್ಯೆ ಇರಲಿ, ಲೂಸ್ ಮಿಷನ್ ಆಗೋದು ನಿಲ್ತಿತ್ತು. ಈಗ ಲೂಸ್ ಮಿಷನ್ಗೆ ಒಂದು ಮಾತ್ರೆ, ಲೂಸ್ ಮಿಷನ್ ಆಗ್ಲಿಕ್ಕೆ ಒಂದು ಮಾತ್ರೆ ತಗೊತಾ ಇದೆ. ಅದಕ್ಕೆ ಈ ರೀತಿ ಇದಕ್ಕೆಲ್ಲ ಪ್ರೆಷರ್ ಪಾಯಿಂಟ್ಸ್ ಅಂತ ಕರೀತಾರೆ, ಮರ್ಮ ಕೇಂದ್ರಗಳು ಅಂತ ಕರೀತಾರೆ. ಇಲ್ಲಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ರೆಸ್ ಮಾಡ್ತಾ ಹೋಗೋದ್ರಿಂದ ಏನಾಗ್ತದೆ, ನಾಭಿ ರೀಸೆಟ್ಟಿಂಗ್ ಆಗುತ್ತೆ. ಅದಕ್ಕೆ ನೀವು ಬಹಳ ಮುಖ್ಯವಾಗಿ ನಾಭಿ ಕೇಂದ್ರದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಯಾಕಂದರೆ ನಮ್ಮ ಕಾಸ್ಮಿಕ್ ಮದರ್ ಅಂತಲೇ ಕರಿಬೋದು ನಾಭಿಗೆ. ನಮ್ಮ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ನಮಗೆ ಆಹಾರ ಒದಗಿಸ್ತಾ ಇರತಕ್ಕಂಥದ್ದು ನಾಭಿ. ಆಹಾರ ನಾಭಿ ಮೂಲಕನೇ ನಾವು ತೆಗೆದುಕೊಳ್ತಾರೆ, ಬಾಯಿ ಮೂಲಕ ತೆಗೆದುಕೊಳ್ಳಲು 9 ತಿಂಗಳು ಆಹಾರ ಬೇಕಲ್ಲ ನಮಗೆ. ಹೊಸ ಮಾಂಸಖಂಡಗಳು ಬೆಳಿಬೇಕು, ಹೊಸ ನರ್ವಸ್ ಸಿಸ್ಟಮ್ ಬೆಳಿಬೇಕು, ಹೊಸ ಅಸ್ಥಿ ಬೆಳಿಬೇಕು, ಹೊಸ ಮೆದುಳು ಬೆಳಿಬೇಕು, ಹೊಸ ಕಣ್ಣು ಬರಬೇಕು, ಹೊಸ ಕಿವಿ ಬರಬೇಕು. ಎಷ್ಟು ಅದ್ಭುತ ಕಾರ್ಯ ನಡೀತದೆ ತಾಯಿ ಗರ್ಭದಲ್ಲಿ ನೋಡಿ. ಅದೆಲ್ಲದಕ್ಕೂ ಶಕ್ತಿ ಎಲ್ಲಿಂದ ಬರ್ತದೆ? ನಾಭಿಯಿಂದನೇ ಬರ್ತದೆ. ನಾಭಿಯಿಂದನೇ ಆ ಒಂದು ಪ್ರಾಣರಸಗಳ ಉತ್ಪತ್ತಿಯಾಗಿ ಆ ಒಂದು ಪ್ರಾಣರಸಗಳು ಅಬ್ಸರ್ವ್ ಆಗ್ತಾ ಹೋಗ್ತವೆ. ನಾಭಿ ಮೂಲಕನೇ ಅಬ್ಸರ್ವ್ ಆಗಿ ಆ ಶಿಶುವಿಗೆ ತಲುಪ್ತವೆ. ಅದಕ್ಕೆ ಕರಳು ಬಳ್ಳಿ ಅಂತ ಕರೀತಾರೆ. ಹಾಗಾಗಿ ನಾಭಿ ಜರುಗತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆ. ಅದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ನಾಭಿಯನ್ನು ಸರಿಯಾಗಿ ರೀಸೆಟ್ಟಿಂಗ್ ಮಾಡ್ಕೋಬೇಕು. ಅದಕ್ಕೆ ಏನಾದರೂ ಇನ್ನೊಂದಿಷ್ಟು ಕ್ರಿಯೆಗಳು ಬರ್ತವೆ. ಇದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಬೇಸಿಕ್ಕು. ಈ ಥರ ಮಾಡಿಕೊಂಡ್ರೂ ಕೂಡ ನಿಮ್ಮ ನಾಭಿ ಸೆಟ್ಟಿಂಗ್ ಆಗಿಲ್ಲ ಅಂದರೆ ನಮ್ಮ ಆಶ್ರಮದಲ್ಲಿ ಅದಕ್ಕೆ ಹಲವಾರು ಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ. ಇನ್ನೂ ನಿಮ್ಮ ಕಂಡೀಷನನ್ನು ನೋಡಿ ಬೇರೆ ಬೇರೆ ಎಲ್ಲ ತೊಂದರೆಗಳಿರ್ತವೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ನಮ್ಮನ್ನು ನೇರವಾಗಿ ಫೋನ್ ಮೂಲಕ ಸಂಪರ್ಕ ಮಾಡ್ಬೋದು. ಕೊನೆಯದಾಗಿ ನಮ್ಮ ನಂಬರ್, ಅಡ್ರೆಸ್, ವಿಳಾಸ ಎಲ್ಲ ಬರ್ತದೆ, ಅದಕ್ಕೆ ಸಂಪರ್ಕ ಮಾಡ್ಬೋದು. ಅದರ ಜೊತೆಗೆ ನೀವು ನಮ್ಮನ್ನು ನೇರವಾಗಿ ಭೇಟಿ ಮಾಡ್ಬೋದು. ನಿಮ್ಗೆ ಯಾವುದೇ ಕಾಯಿಲೆ ಇರಲಿ, ಕೇವಲ 1 ಗಂಟೆಯಲ್ಲಿ ನಮ್ಮ ಆಶ್ರಮದಲ್ಲಿ ನೀವು ಯೋಗಾಸನಗಳನ್ನು ಕಲ್ತ್ಕೊಂಡು ಹೋಗಿ ನೀವು ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಕಾಯಿಲೆಗಳನ್ನು ನೀವು ದೂರಪಡಿಸ್ಕೋಬೋದು. ಅದಕ್ಕೆ ಥೆರಾಪೆಟಿಕ್ ಯೋಗ ಅಂತ ಕರೀತಾರೆ, ಚಿಕಿತ್ಸಾತ್ಮಕ ಯೋಗ. ನೀವು 1 ಗಂಟೆ ಬಿಡುವು ಮಾಡ್ಕೊಂಡು ಬಂದು ನಮ್ಮ ಆಶ್ರಮದಲ್ಲಿ ಆ ಒಂದು ಚಿಕಿತ್ಸಾತ್ಮಕ ಯೋಗವನ್ನು ಕಲ್ತ್ಕೊಂಡು ಯಾವುದೇ ಔಷಧಿಗಳಿಲ್ಲದೆ, ಯಾಕಂದರೆ ಈಗ ಔಷಧಿಗಳದೇ ದೊಡ್ಡ ಬಿಸ್ನೆಸ್ ಅಪ್ಪ. ಈಗ ದೊಡ್ಡ ಬಿಸ್ನೆಸ್ ಅಂದರೆ ಔಷಧಿಗಳ ವ್ಯಾಪಾರ. ಯಾವುದೇ ಆಗಿರಲಿ, ಆಯುರ್ವೇದಿಕ್ ಆಗಿರ್ಬೋದು, ಅಲೋಪತಿಕ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಔಷಧಿಗಳು ಮಾರಾಟ ಮಾಡೋದೇ ಕೆಲಸ ಆಗಿದೆ. ಅದಕ್ಕೆ ನಿಮ್ಮ ಕಾಯಿಲೆಗಳಿಗೆ ನಿಮ್ಮ ಹತ್ರ 90% ಪರಿಹಾರ ಇರ್ತದೆ. ಇನ್ನು 10% ಮಾತ್ರ ಆಯುರ್ವೇದಿಕ್ ಔಷಧಿಗಳನ್ನು, ಮನೆಮದ್ದುಗಳನ್ನು ಬಳಸೋದ್ರಿಂದ ನಿಮ್ಮ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಆದರೆ 90% ಎಲ್ಲಿದೆ? ನಿಮ್ಮ ಒಳಗಡೆ ಅದಕ್ಕೆ ಪರಿಹಾರ ಇದೆ. ಹಾಗಾಗಿ ನಿಮ್ಮ ಒಳಗಡೆ ಏನು ಪರಿಹಾರಗಳಿದ್ದಾವೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥದ್ದೇ ನಮ್ಮ ಧ್ಯೇಯ.